ಭಾಳ ದೊಡ್ಡ ಸಂಖ್ಯೆಯ ರೈತರು ಹಳ್ಳಿಗರು ಇದ್ದೀವಿ. ನಾವು ತೀರ್ಮಾನ ಮಾಡಿದರೆ ಸರ್ಕಾರನ ಕಿತ್ತು ಆ ಕಡೆಗೆ ಹಾಕ್ಬೋದು, ಆ ಕಡೆ ಸರ್ಕಾರ ತಂದು ಈ ಕಡೆಗೆ ಹಾಕೋ ಶಕ್ತಿ ನಮಗಿದೆ. ಒಂದೊಂದು ಜಿಲ್ಲೆಯಲ್ಲೂ ಲಕ್ಷಾಂತರ ಜನ ಬೀದಿಗೆ ಬಂದಾಗ ಎಲ್ಲದೂ ಸರಿ ಆಗ್ತದೆ. ಸಿದ್ದರಾಮಯ್ಯನ ಸರ್ಕಾರನೂ ಬರಬೇಕು, ಡಿಲ್ಲಿ ಸರ್ಕಾರನೂ ಬರಬೇಕು. ಇಲ್ಲಿ ಲಾಬಿ ಮಾಡ್ತಕ್ಕಂಥವ್ರೆ ಸರ್ಕಾರದ ಕ್ಯಾಬಿನೆಟ್ ಎಲ್ಲಿದ್ದಾರೆ, ಶಾಸನಸಭೆಯಲ್ಲಿದ್ದಾರೆ, ರಾಜಕೀಯ ಪಕ್ಷದ ಮುಖಂಡರುಗಳಿದ್ದಾರೆ. ರೈತರು ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಕಡ್ಡಾಯಗೊಳಿಸ್ತಕ್ಕಂಥ ಕೆಲಸದಲ್ಲಿ ಸರ್ಕಾರ ಮುಂದೆ ಬರಬೇಕಂತೇಳಿ ನಮ್ಮ ಡಿಮ್ಯಾಂಡ್. ಹಾಗಾಗಿ ಕರ್ನಾಟಕಕ್ಕೆ ಒಂದೇ ಮಾನದಂಡ ಇರಬೇಕು, ಅದು ಎಲ್ರಿಗೂ ತಲುಪಬೇಕು, ಎಲ್ರಿಗೂ ನ್ಯಾಯ ಸಿಕ್ಕುವಂಥ ಒಂದು ದರ ಆಗಬೇಕು. ಆ ಕಾರಣಕ್ಕೆ ಏನು 3,500 ರೂಪಾಯಿ ಇದೆ, 3,500 ರೂಪಾಯಿನ ತಾವು ಘೋಷಣೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಅದನ್ನು ಬಿಟ್ಟು ಈ ಕಾಜಿ ನ್ಯಾಯ ಮಾಡೋದು ಬೇಡ. ಕಾರ್ಖಾನೆಯವರು ನೀವು 50 ಕೊಡಿ, ನಾವು 50 ಕೊಡ್ತೀವಿ. ಎಷ್ಟು ಕಾರ್ಖಾನೆ ಕೊಡ್ತೀರಿ? 50. ಹೋರಾಟವನ್ನ ರೈತರು ಮಾಡ್ತಾ ಇದ್ದಾರೆ. ಆದ್ರೆ ಆ ರೈತರ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದ್ಯಾ? ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ ಜೊತೆಲಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು. ಸರ್ ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಾನು ಹೇಳ್ದಂಗೆ ನ್ಯಾಯವಾದ ಬೆಲೆ ಸಿಕ್ಕಿದ್ಯಾ ಸರ್ ರೈತರಿಗೆ? ಇದು ನ್ಯಾಯವಾದ ಬೆಲೆ ಅಲ್ಲ, ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಲೆ. ನ್ಯಾಯವಾದ ಬೆಲೆ ಅಂದರೆ FRP ಏನು ಡಿಕ್ಲೇರ್ ಆಗ್ತದೆ, FRPಗೆ ಸಂಬಂಧಪಟ್ಟಂಗೆ FRP ಏನಾರ ಸಮಾಧಾನಕರವಾದಂಥ ನ್ಯಾಯ ಸಿಗದೇ ಇದ್ದ ಸಂದರ್ಭದಲ್ಲಿ SAPಯನ್ನು ಸ್ಟೇಟಲ್ಲಿ ಕೊಡುವ ಸಂಪ್ರದಾಯ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಬಾರಿ ಮುಖ್ಯಮಂತ್ರಿ ಆದಾಗ ಇಂಥದ್ದೇ ಸಂದರ್ಭ ಬಂದ ಸಂದರ್ಭದಲ್ಲಿ ಕಾರ್ಖಾನೆಯವರಿಗೆ 150 ರೂಪಾಯಿ ಕೊಡಿ, ನಾವು 350 ರೂಪಾಯಿ ಕೊಡ್ತೀವಿ ಅಂತ ಫರ್ ಟನ್ನಿಗೆ ಹಿಂದೆ ಕೊಟ್ಟದ್ದು ಉದಾಹರಣೆ ಈಗ ಅವ್ರ ಸರ್ಕಾರದ ಮುಂದೆ ಇದೆ. ಆ ಕಾರಣಕ್ಕೆ ಬೇರೆ ಯಾರೂ ಅಲ್ಲ, ಮುಖ್ಯಮಂತ್ರಿ ನೀವೇ ಇದ್ದೀರಿ. ಈಗ ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೀವಿ, ಹಿಂದೆ ಏನು ತೀರ್ಮಾನವನ್ನು ತಗೊಂಡು ರೈತರಿಗೆ ಸಹಾಯ ಮಾಡಿದ್ರಿ. ಆ ದಿನ ಮಹಾರಾಷ್ಟ್ರ ಆಗಲಿ, ಈಗ ದಕ್ಷಿಣ ಭಾರತದ ಯಾವುದೇ ರಾಜ್ಯದಲ್ಲಿ ಆ ದರ ಇರಲಿಲ್ಲ. ಅಷ್ಟೊಂದು ಒಳ್ಳೆ ಧಾರಣೆ ಕೊಟ್ಟಿದ್ದು ಉದಾಹರಣೆ ಇದೆ. ಈಗ ಕೂಡ ಅಂಥದ್ದೇ ತೀರ್ಮಾನವನ್ನು ನೀವು ಕೈಗೊಳ್ಳಬೇಕು. ಅದನ್ನು ಬಿಟ್ಟು ಈ ಕಾಜಿ ನ್ಯಾಯ ಮಾಡೋದು ಬೇಡ. ಕಾರ್ಖಾನೆಯವರು ನೀವು 50 ಕೊಡಿ, ನಾವು 50 ಕೊಡ್ತೀವಿ. ಎಷ್ಟು ಕಾರ್ಖಾನೆ ಕೊಡ್ತೀರಿ? 50. 9 ಶುಗರ್ ಫ್ಯಾಕ್ಟ್ರಿಗಳು ಅಷ್ಟೇ ಇರೋದು, 11.25 ಇಳುವರಿ ಇರ್ತಕ್ಕಂಥದ್ದು. ಇನ್ನು ಕರ್ನಾಟಕದಲ್ಲಿ ಇದಾವಲ್ಲ, ಇನ್ನು ಉಳಿದಂಥ 71 ಫ್ಯಾಕ್ಟ್ರಿಗಳು, ಅವ್ರಿಗೇನು ಕೊಡ್ತೀರಿ? ಹಾಗಾಗಿ ಕರ್ನಾಟಕಕ್ಕೆ ಒಂದೇ ಮಾನದಂಡ ಇರಬೇಕು, ಅದು ಎಲ್ರಿಗೂ ತಲುಪಬೇಕು, ಎಲ್ರಿಗೂ ನ್ಯಾಯ ಸಿಕ್ಕುವಂಥ ಒಂದು ದರ ಆಗಬೇಕು. ಆ ಕಾರಣಕ್ಕೆ ಏನು 3,500 ರೂಪಾಯಿ ಇದೆ, 3,500 ರೂಪಾಯಿನ ತಾವು ಘೋಷಣೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಸರ್, ಇನ್ನು ರೈತರ ವಿಚಾರಕ್ಕೆ ಬಂದ್ರೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೆಲವೊಬ್ರು ಒಪ್ತಾ ಇದ್ದಾರೆ, ಕೆಲವೊಬ್ರು ಒಪ್ತಾ ಇಲ್ಲ. ಎಲ್ಲಿವರೆಗೂ ನಿಮ್ಮ ಹೋರಾಟ? ನೋಡಿ, ಕೆಲವರಿಗೆ ಅರ್ಥ ಆಗದಲ್ಲೇ ಇರ್ಬೋದು. ಸರ್ಕಾರ ಎಲ್ಲೋ ಒಂದು ಕಡೆ ಆ ಪಕ್ಷದ ಕಾರ್ಯಕರ್ತರಿರ್ಬೋದು, ಸಿದ್ದರಾಮಯ್ಯನವ್ರ ಅಭಿಮಾನಿಗಳಿರ್ಬೋದು, ಎಲ್ಲೋ ಒಂದು ಕಡೆ ಏನಪ್ಪ ಇದೇ ಪರವಾಗಿಲ್ವೇನೋ ಅಂತೇಳಿ ಸಮಾಧಾನ ಪಡ್ತಾರೆ. ಆದರೆ ನ್ಯಾಯಯುತವಾಗಿ ಕೊಡಬೇಕಾದ್ದೇನು? ಈಗ ಆಯಿತು, ಮಹಾರಾಷ್ಟ್ರದಲ್ಲಿ ಅದು ಪಕ್ಕದಲ್ಲಿ ಒಂದು 10 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ ಈ ಕಡೆ ಒಂದು ಫ್ಯಾಕ್ಟ್ರಿ ಇದೆ, ಆ ಕಡೆ ಒಂದು ಫ್ಯಾಕ್ಟ್ರಿ ಇದೆ. ಅಲ್ಲೂ 3,500 ಮೇಲೆ 3,600 650 ಕೊಡ್ತಾನೆ. ನಿಮ್ಗೆ ಯಾಕೆ ಕೊಡೋಕ್ಕಾಗಲ್ಲ? ಒಂದೇ ಭೂಪ್ರದೇಶ. ಮಹಾರಾಷ್ಟ್ರ ಅಂದರೆ ಮರಾಠಿ ಮಾತಾಡ್ಬೋದು, ಕರ್ನಾಟಕ ಅಂದರೆ ಕನ್ನಡ ಮಾತಾಡ್ಬೋದು ಜನ. ಆದರೆ ನೀರು ಒಂದೇ, ಭೂಮಿ ಒಂದೇ, ವಾತಾವರಣ ಒಂದೇ, ಎಲ್ಲದೂ ಒಂದೇ ಇರುವಾಗ ಇಲ್ಲಿ ಯಾತಕ್ಕಾಗಲ್ಲ, ಅಲ್ಯಾಕಾಗುತ್ತೆ? ಹಾಗಾಗಿ 3,500 ರೂಪಾಯಿ ಅಲ್ಲಿಯೂ ಕೂಡ ಸರ್ಕಾರ ಚೌಕಾಸಿ ಮಾಡಿ 3,500 ರೂಪಾಯಿನ ಅಲ್ಲಿ ಜಾರಿ ಮಾಡಿದ್ದಾರೆ. ನೀವು ಕೂಡ ಮರ್ಯಾದೆ ಇದ್ದರೆ ಅದನ್ನು ಜಾರಿ ಮಾಡಬೇಕು. ರೈತರು ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಕಡ್ಡಾಯಗೊಳಿಸ್ತಕ್ಕಂಥ ಕೆಲಸದಲ್ಲಿ ಸರ್ಕಾರ ಮುಂದೆ ಬರಬೇಕಂತೇಳಿ ನಮ್ಮ ಡಿಮ್ಯಾಂಡ್. ಓಕೆ, ಇನ್ನು ರೈತರ ಪರವಾಗಿ ಮಾತನಾಡೋದಾದ್ರೆ ಸರ್, ಈಗಾಗಲೇ ನೀವೇ ಹೇಳ್ದಂತೆ ಪಕ್ಕದ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಯಾಕಿಲ್ಲ ಎನ್ನುವಂತಹ ಪ್ರಶ್ನೆ. ಯಾಕೆ ರೈತರ ಕೂಗು ಸರ್ಕಾರಕ್ಕೆ ಕೇಳ್ತಾ ಇಲ್ಲ? ಸರ್ಕಾರ ಬಹಳ ದೊಡ್ಡ ಲಾಬಿ ಒಳಗಡೆ ತಗಲಾಕೊಂಡಿದೆ. ಇಲ್ಲಿ ಲಾಬಿ ಮಾಡ್ತಕ್ಕಂಥವ್ರೆ
ಸರ್ಕಾರದ ಕ್ಯಾಬಿನೆಟ್ ಎಲ್ಲಿದ್ದಾರೆ, ಶಾಸನ ಸಭೆಯಲ್ಲಿದ್ದಾರೆ, ರಾಜಕೀಯ ಪಕ್ಷದ ಮುಖಂಡರುಗಳಿದ್ದಾರೆ. ಆ ಕಾರಣಕ್ಕೆ ಏನಾಗಿದೆ, ಶುಗರ್ ಫ್ಯಾಕ್ಟ್ರಿ ಮಾಲೀಕರೇ ಇದು ಎಲ್ಲ ಕಾರಣಕ್ಕೆ ಕಾರಣಭೂತರಾಗಿದ್ದಾರೆ. ಹಾಗಾಗಿ ರೈತರ ಧ್ವನಿ ಅಲ್ಲಿ ಕೇಳ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ರೈತರು ದೊಡ್ಡ ಸಂಖ್ಯೆಯಲ್ಲಿ ಬೀದಿಗೆ ಬಂದು ಒಂದೊಂದು ಜಿಲ್ಲೆಯಲ್ಲೂ ಲಕ್ಷಾಂತರ ಜನ ಬೀದಿಗೆ ಬಂದಾಗ ಎಲ್ಲದೂ ಸರಿ ಆಗ್ತದೆ. ಸಿದ್ದರಾಮಯ್ಯ ಸರ್ಕಾರನೂ ಬರಬೇಕು, ಡಿಲ್ಲಿ ಸರ್ಕಾರನೂ ಬರಬೇಕು. ರಾಜಕೀಯ ಗೇಮ್ ತನಗೆ ಲಾಭ ಆಗಬೇಕು ಅಂತ ಹೇಳಿ ವಿರೋಧ ಪಕ್ಷದವ್ರ ಸಂದರ್ಭದ ಲಾಭ ಪಡೆಯೋ ಪ್ರಯತ್ನ ನೀವು ಮಾಡಬಾರ್ದು. ನಾವು ಕಾರ್ಖಾನೆಯವ್ರನ್ನಷ್ಟೇ ನೋಡಿಕೊಂಡು ನಾವು ರಾಜಕೀಯ ಲಾಭ ಪಡ್ಕೊಂತೀವಿ ಅಂತೇಳಿ ನೀವು ಮಾಸ್ಟರ್ ಪ್ಲಾನ್ ಮಾಡಕ್ಕೆ ಹೋಗ್ಬೇಡಿ. ರೈತರಿಗೇನು ಕೊಡಬೇಕು ಅದನ್ನು ಕೊಡಿ ಅಂತೇಳಿ ಸರ್ಕಾರಕ್ಕೆ ಹೇಳ್ತೀವಿ. ಇನ್ನು ರೈತರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಿಮ್ಗಿದೆಯಾ ಸರ್? ಈಗ ರೈತರು ಬೀದಿಗೆ ಬಂದರೆ ಯಾಕಾಗಲ್ಲಮ್ಮ? ಭಾಳ ದೊಡ್ಡ ಸಂಖ್ಯೆಯ ರೈತರು ಹಳ್ಳಿಗರು ಇದ್ದೀವಿ. ನಾವು ತೀರ್ಮಾನ ಮಾಡಿದರೆ ಸರ್ಕಾರನ ಕಿತ್ತು ಆ ಕಡೆಗೆ ಹಾಕ್ಬೋದು, ಆ ಕಡೆ ಸರ್ಕಾರ ತಂದು ಈ ಕಡೆಗೆ ಹಾಕೋ ಶಕ್ತಿ ನಮಗಿದೆ. ಅದಕ್ಕೆ ಅವಕಾಶ ಕೊಡಬೇಡಿ ಸಿದ್ದರಾಮಯ್ಯನವರೇ ಅಂತೇಳಿ ಮತ್ತೊಂದು ಸಾರಿ ಮನವಿ ಮಾಡ್ತೀವಿ. ಇದಾಗಿತ್ತು ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತು. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ದು, ವೇಗ ನಮ್ಮದು.